ದೇವರಿಗೆ ಸ್ತೋತ್ರವಾಗಲಿ. ಒಳ್ಳೆಯ ಸಮಯಕ್ಕಾಗಿ ದೇವರು ಈ ದಿನವನ್ನು ಈ ವಾಕ್ಯ ಧ್ಯಾನಿಸಿಕೊಳ್ಳುವಂತೆ ಕೃಪೆ ಮಾಡಿದ್ದಕ್ಕಾಗಿ ಕರ್ತ ಯೇಸು ನಾಮಕ್ಕೆ ಮಹಿಮೆ ಆಗಲಿ. ಈ ದಿನವನ್ನು ನಾವು ವಿಶೇಷವಾಗಿ ಪ್ರೀತಿಯ ಒಂದು ವಿಷಯದಲ್ಲಿ ತಿಳಿದುಕೊಳ್ಳೋಣ. ದೇವರು ಪ್ರೀತಿ ವಿಷಯದಲ್ಲಿ ಮನುಷ್ಯರಿಗೆ ಹೇಳಿರುವಂಥ ಉತ್ತಮವಾದ ವಾಕ್ಯಗಳನ್ನು ನಾವು ಈ ಸಮಯದಲ್ಲಿ ತಿಳಿದುಕೊಳ್ಳೋಣ. ಯೋಹಾನನು ಬರೆದ 2ನೇ ಪತ್ರಿಕೆ, ಇದರಲ್ಲಿ 6ನೇ ವಚನ ನಾವು ಓದಿಕೊಳ್ಳೋಣ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. ಪ್ರೀತಿಯಲ್ಲಿ ನಡೆಯಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ಅಪ್ಪಣೆಯಾಗಿದೆ. ದೇವರು ಮನುಷ್ಯರಿಗೆ ಹೇಳಿದಂಥ ಈ ವಾಕ್ಯದಲ್ಲಿ ನಿಜವಾಗಿ ನಾವು ಇದನ್ನು ನಂಬಬೇಕು ಮತ್ತು ಇದನ್ನು ನಮ್ಮ ಜೀವಿತದಲ್ಲಿ ಎಷ್ಟು ಉಪಯೋಗವಾಗಿದೆ ಅನ್ನುವಂಥ ವಿಷಯ ನಾವು ತಿಳ್ಕೊಳ್ಳಬೇಕು. ಪ್ರೀತಿಯಲ್ಲಿ ನಾವು ನಡೆಯಬೇಕು. ಇದು ದೇವರ ಒಂದು ಅಪ್ಪಣೆಯಾಗಿದೆ ಮನುಷ್ಯರಿಗಾಗಿ. ಯಾಕಂದರೆ ಮನುಷ್ಯನಿಗೆ ನಿಜವಾಗಿ ಬೇಕಾಗಿರುವುದು ಪ್ರೀತಿ ಎಂಬುದಾಗಿ ದೇವರಿಗೆ ಗೊತ್ತು. ದೇವರು ಮನುಷ್ಯರಿಗೆ ಉಂಟು ಮಾಡಿದ್ದಕ್ಕಾಗಿ ಯಾವ ಒಂದು ಸ್ವಭಾವ ಮನುಷ್ಯರಲ್ಲಿ ಇರಬೇಕು ಅನ್ನುವಂಥ ವಿಷಯಗಳನ್ನು ದೇವರವೇ ಆತನ ವಾಕ್ಯದಲ್ಲಿ ಕಲಿಸಿಕೊಟ್ಟಿದ್ದಾನೆ. ಇದಕ್ಕಾಗಿ ಪ್ರೀತಿ ಅಂದರೆ ಒಂದು ಬಹಳ ಅಗತ್ಯ, ನಮಗೆ ಅದು ಮಾಡಲೇಬೇಕು ಅನ್ನುವಂಥ ಒಂದು ಗುಣವಾಗಿದೆ. ಇದಕ್ಕಾಗಿ ಪ್ರೀತಿ ಮಾಡುವುದಕ್ಕೆ ನಾವು ಯಾವಾಗಲೆಲ್ಲರೂ ಒಪ್ಪಿಗೆಯಿಂದ ನಿಜವಾಗಿ ಈ ವಿಷಯ ಸಂತೋಷದಿಂದ ನಾವು ಮಾಡಬೇಕಾಗಿದೆ ಪ್ರೀತಿಯನ್ನು. ಆದರೂ ಪ್ರೀತಿ ಮಾಡದಂತೆ ಕೆಲವೊಂದು ವಿಷಯಗಳು ಅಡ್ಡಿ ಇದ್ದರೂ ನಾವು ಅವುಗಳಿಗೆ ಲಕ್ಷ್ಯ ಕೊಡದೆ ನಮ್ಮನ್ನು ಯಾವಾಗಲೂ ಪ್ರೀತಿಯಲ್ಲಿ ಇಟ್ಟುಕೊಂಡು ನಾವು ಎಲ್ಲರಿಗೆ ಪ್ರೀತಿ ಮಾಡಬೇಕಾಗುತ್ತದೆ. ಇದೇ ದೇವರ ಆಜ್ಞೆ ಆಗಿದೆ. ಇದನ್ನು ಅನುಸರಿಸಿ ನಡೆಯಬೇಕೆಂಬುದಾಗಿ ದೇವರು ಕಲಿಸಿಕೊಟ್ಟಿದ್ದಾನೆ. ಪ್ರೀತಿಯಲ್ಲಿ ನಾವೆಲ್ಲರೂ ಇರಬೇಕು. ಇದು ಬಹಳ ಒಳ್ಳೆಯದು. ಅದೇ ರೀತಿಯಲ್ಲಿ ನಾವು 13ನೇ ವಚನದಲ್ಲಿ ನೋಡುವಾಗ, ಆಗ ನಿಮ್ಮ ಸಂತೋಷವು ಪರಿಪೂರ್ಣವಾಗುವುದು ಎಂಬುದಾಗಿ ನೋಡುತ್ತೇವೆ. ಅಂದರೆ ದೇವರು ಆದುಕೊಂಡವಳಾದ ನಿನ್ನ ಸಹೋದರಿ ಮಕ್ಕಳು ನಿನಗೆ ವಂದನೆ ಹೇಳುತ್ತಾರೆ, ಸನ್ಮಾನಿಸುತ್ತಾರೆ. ಯಾಕಂದರೆ ನಾವು ಪ್ರೀತಿಯಲ್ಲಿ ನಡೆಯುವಾಗ ನಿಜವಾಗಿ ನಮ್ಮ ಪ್ರೀತಿ ಮೂಲಕ ನಮಗೂ ಸಹ ಮರ್ಯಾದೆ ಸಿಗುವಂಥದ್ದು ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಪ್ರೀತಿ ಮಾಡುವಾಗ ನಾವೆಲ್ಲರೂ ನಿಜವಾಗಿ ಒಂದು ದೋಷ ಇಲ್ಲದ ಪ್ರೀತಿ ಮತ್ತು ಪರಿಶುದ್ಧ ಪ್ರೀತಿ ಇಟ್ಟುಕೊಳ್ಳಬೇಕು. ಯಾಕಂದರೆ ಒಂದು ಶುದ್ಧ ಪ್ರೀತಿ ಎಲ್ಲರಿಗೆ ಒಳ್ಳೆಯದು, ನಮ್ಮ ಆತ್ಮಕ್ಕೂ ಸಂತೋಷದ ವಿಷಯ ಶುದ್ಧ ಪ್ರೀತಿಯಲ್ಲಿ. ಇದಕ್ಕಾಗಿ ಇದು ದೇವರ ಅಪ್ಪಣೆ ಆಗಿದೆ. ಅಂದರೆ ದೇವರಿಗೆ ಗೊತ್ತಿದೆ ನಾವು ಪ್ರೀತಿ ಮಾಡುವುದರಿಂದ ಸುಖವಾಗಿ ಇರುತ್ತೇವೆ, ನಮ್ಮ ಒಂದು ಸಂತೋಷವು ಪೂರ್ಣವಾಗುತ್ತದೆ ಎಂಬುದಾಗಿ. ಒಂದು ದಿನವನ್ನು ನಾವು ಮನೆಯಲ್ಲಿ ಕಳೆಯಬೇಕಾದ್ರೆ ಅಲ್ಲಿ ಪ್ರೀತಿಯ ಗರಜೆ ಇದೆ. ಒಂದು ಸ್ಥಳದಲ್ಲಿ ನಾವು ಹೋಗಿ ಬರಬೇಕಾದ್ರೆ ಅಲ್ಲಿ ಪ್ರೀತಿಯ ಗರಜೆ ಇದೆ. ಹೀಗೆ ನಾವೆಲ್ಲಿ ಹೋದರೂ ನಮ್ಮ ಜೊತೆಯಲ್ಲಿ ಪ್ರೀತಿ ಕಾಣಿಸಿಕೊಳ್ಳಬೇಕಾಗಿದೆ. ಇದು ದೇವರ ಅಪ್ಪಣೆ ಆಗಿದೆ. ಇದಕ್ಕಾಗಿ ಹೀಗೆ ನಡೆಯುವಾಗ ನಿಜವಾಗಿ ನಾವು ದೇವರ ಒಂದು ಅಪ್ಪಣೆಯನ್ನು ಮೀರುವವರು ಆಗುವುದಿಲ್ಲ, ಅದಕ್ಕೆ ಒಪ್ಪಿಕೊಂಡು ನಡೆಯುವವರು ಆಗುತ್ತೇವೆ. ಅದೇ ರೀತಿಯಲ್ಲಿ ನಾವು ಮೀಕನ ಪ್ರವಾದನೆ ಗ್ರಂಥ ಅದರ 7ನೇ ಅಧ್ಯಾಯದಲ್ಲಿ ಮತ್ತು 4ನೇ ವಚನ, ಅವರಲ್ಲಿ ಉತ್ತಮನು
ಮುಳ್ಳು ಕಂಪೆ ಎಂಬುದಾಗಿ ಮೊದಲನೇ ಶಬ್ದ ನೋಡುತ್ತೇವೆ 4ನೇ ವಚನದಲ್ಲಿ. ಮುಳ್ಳು ಕಂಪೆ ಅಂದರೆ ಮುಳ್ಳಿನ ದಟ್ಟ ಗಿಡ ಎಂಬುದಾಗಿ ನೋಡುತ್ತೇವೆ. ಅಂದರೆ ಒಂದು ಮುಳ್ಳಿನಿಂದ ಬಹಳ ಮುಳ್ಳು ಇರುವಂಥ ಒಂದು ದಟ್ಟ, ಜಾಸ್ತಿ ಮುಳ್ಳು ಇರುವಂಥ ಒಂದು ಗಿಡ ಎಂಬುದಾಗಿ ನೋಡುತ್ತೇವೆ. ಉತ್ತಮನಾಗಿದ್ದರೂ ಪ್ರೀತಿ ಇಲ್ಲ ಅಂದರೆ ಒಂದು ಮುಳ್ಳಿನ ಗಿಡ ಇದ್ದ ಹಾಗೆ ಎಂಬುದಾಗಿ ಮನುಷ್ಯರ ವಿಷಯದಲ್ಲಿ ದೇವರ ವಾಕ್ಯ ಮಾತಾಡುತ್ತದೆ. ಅದ್ರಾಗೆ 4ನೇ ವಚನದಲ್ಲಿ ತಿಳುವಳಿ ನೋಡುವಾಗ, ಸತ್ಯವಂತನು ಕೂಡ ಮುಳ್ಳು ಬೇಲಿಕ್ಕಿಂತ ಕಡೆ. ಅಂದರೆ ಸತ್ಯದಲ್ಲಿ ಇದ್ದರೂ ಸಹ ಒಂದು ವೇಳೆ ಅವರಲ್ಲಿ ಪ್ರೀತಿ ಇಲ್ಲ ಅಂದರೆ ಆ ಮುಳ್ಳು ಬೇಲಿಕ್ಕಿಂತ ಕಡೆ ಎಂಬುದಾಗಿ. ಅಂದರೆ ಒಂದು ಮುಳ್ಳು ಹೇಗೆ ನಮಗೆ ಉಪಯೋಗ ಆಗುವುದಿಲ್ಲ, ಆ ರೀತಿಯಲ್ಲಿ ಪ್ರೀತಿ ಇಲ್ಲದಕ್ಕಾಗಿ ನಾವು ಯಾರಿಗೂ ಉಪಯೋಗ ಆಗುವುದಿಲ್ಲ, ನಮ್ಮಿಂದ ಒಂದು ಸಂತೋಷ ಯಾರಿಗೆ ಸಿಗುವುದಿಲ್ಲ. ಮತ್ತು ಇದು ಒಂದು ಮನುಷ್ಯರ ಮಧ್ಯದಲ್ಲಿ ಒಂದು ತೊಂದರೆ ಆಗಿದೆ. ನಿಜವಾಗಿ ಒಂದು ಮುಳ್ಳಿನ ಗಿಡ ಹೇಗೆ ತೊಂದರೆಕರವಾಗಿರುತ್ತದೆ, ಆ ರೀತಿಯಲ್ಲಿ ಪ್ರೀತಿ ಇಲ್ಲ ಎಂದರೆ ನಾವು ನಮ್ಮ ಮನೆಯಲ್ಲಿ ಸಹ ತೊಂದರೆಕರ ಆಗಿ ಒಂದು ಮುಳ್ಳಿನ ಗಿಡದ ಹಾಗೆ ತೊಂದರೆಕರ ಆಗುತ್ತೇವೆ. ಇದಕ್ಕಾಗಿ ಅದರ ತೆಳಗಡೆ ನಾವು ಓದಿಕೊಳ್ಳುವಾಗ ನೋಡುತ್ತೇವೆ, ನಿನ್ನ ಕಾವಲುಗಾರರು ಮುಂತಿಳಿಸಿದ ದಿನ, ನಿನ್ನ ದಂಡನೆಯ ದಿನ ಬಂದಿದೆ ಎಂಬುದಾಗಿ ನೋಡುತ್ತೇವೆ. ಅಂದರೆ ನಿನಗೆ ಕಾವಲು ಮಾಡುವವರು ಈ ವಿಷಯವನ್ನು ನಿನಗೆ ಮುಂದೆ ತಿಳಿಸಿದರು. ಆ ದಿನ ಈಗ ದಂಡನೆ, ಒಂದು ಕಷ್ಟದ ದಿನ ಎಂಬುದಾಗಿ ನೋಡುತ್ತೇವೆ. ಇದು ಪ್ರೀತಿ ಇಲ್ಲದಕ್ಕಾಗಿ ಮನುಷ್ಯರ ಮಧ್ಯದಲ್ಲಿ ಬೆಳೆಯುವಂಥ ತೊಂದರೆಗಳ ವಿಷಯದಲ್ಲಿ ದೇವರ ವಾಕ್ಯ ಮಾತಾಡುತ್ತದೆ. ಅದರ ಲಾಸ್ಟ್ ಶಬ್ದ ನೋಡುತ್ತೇವೆ ನಾವು, ಈಗ ನಿನ್ನ ಜನರಿಗೆ ಭ್ರಾಂತಿ ಹಿಡಿಯುವುದು. ಅಂದರೆ ಈಗ ನಿನ್ನ ಜನರಿಗೆ ನಿಜವಾಗಿ ಅಂದರೆ ಒಂದು ಭ್ರಾಂತಿ, ಅಂದರೆ ಹಲ್ಲೆಲೂಯಾ, ಪ್ರೀತಿ ಇಲ್ಲದಕ್ಕಾಗಿ ಈ ರೀತಿಯಲ್ಲಿ ಮನುಷ್ಯರು ಒಂದು ಭ್ರಾಂತಿ ಅನ್ನುವಂಥ ವಿಷಯಕ್ಕೆ ನಾವು ತಿಳ್ಕೊಳ್ಳುತ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೀತಿ ಇರುವಲ್ಲಿ ಈ ಭ್ರಾಂತಿಯಾಗಲಿ ಮತ್ತು ದಂಡನೆ ದಿನವಾಗಲಿ ಮತ್ತು ತೊಂದರೆ ವಿಷಯವಾಗಲಿ, ಕಠಿಣ ಪರಿಸ್ಥಿತಿ ಅಥವಾ ಒಂದು ಯೋಗ್ಯತೆ ಕಮ್ಮಿ ಮಾಡುವಂಥ ವಿಷಯಗಳು ಪ್ರೀತಿ ಇಲ್ಲದಕ್ಕಾಗಿ ಬೆಳೆಯುತ್ತದೆ. ಇದಕ್ಕಾಗಿ ಎಷ್ಟು ನಾವು ಪ್ರೀತಿಯಿಂದ ಇರುತ್ತೇವೆ ಅಷ್ಟು ನಮ್ಮ ಒಂದು ಸ್ವಭಾವದಲ್ಲಿ ಒಂದು ಒಳ್ಳೆಯ ಉತ್ತಮ ಬದಲಾವಣೆ ಮತ್ತು ಬಹಳಷ್ಟು ನಮಗೆ ಸಿಗಬೇಕಾದ ಸಂತೋಷವು ಆನಂದವು ಪ್ರೀತಿಯಲ್ಲಿ ಸಿಗುತ್ತದೆ. ಇದಕ್ಕಾಗಿ ಪ್ರೀತಿಯನ್ನು ಪ್ರತಿಯೊಂದು ಸಮಯ ಎಲ್ಲ ಸ್ಥಿತಿಗತಿಗಳಲ್ಲಿ ಪ್ರೀತಿಯಲ್ಲೇ ನಮ್ಮನ್ನು ನಾವು ನಡೆಸಿಕೊಳ್ಳುವುದು ಬಹಳ ಉತ್ತಮವಾಗಿದೆ. ಇದಕ್ಕಾಗಿ ವಿಶ್ವಾಸ ಮಾಡಿರಿ, ಪ್ರೀತಿ ಅನ್ನುವಂಥದ್ದು ದೇವರು ತನ್ನ ವಾಕ್ಯದಲ್ಲಿ ಕಲಿಸಿಕೊಟ್ಟಿದ್ದಾನೆ. ಇದರಲ್ಲಿ ಇರಬೇಕೆಂಬುದಾಗಿ ದೇವರ ಆಸೆ. ಇದರಿಂದ ಮನುಷ್ಯರಿಗೆ ಒಳ್ಳೆಯದಾಗುತ್ತದೆ. ಹಾಗೆ ನಾವು 6ನೇ ವಚನದಲ್ಲಿ ಓದಿಕೊಳ್ಳೋಣ, ಮಗನು ತಂದೆಯನ್ನು ತುಚ್ಛೀಕರಿಸುತ್ತಾನೆ. ಇಲ್ಲಿ ನೋಡುತ್ತೇವೆ, ಮಗನು ತಂದೆಯನ್ನು ತಿರಸ್ಕಾರ ಮಾಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಮಗನಿಗೆ ತಂದೆ ವಿಷಯದಲ್ಲಿ ಒಂದು ಸನ್ಮಾನ, ಒಂದು ಗೌರವ ಒಳಗಡೆ ಇರುವುದಿಲ್ಲ. ಯಾಕಂದರೆ ಇದು ಹುಟ್ಟುವುದು, ತಿರಸ್ಕಾರ ಮಾಡುವುದು, ತುಚ್ಛೀಕರಿಸುವುದು, ಕಮ್ಮಿ ತಿಳಿಯುವುದು, ಹೀಗೆ ಏನಾದರೂ ಒಂದು ವಿರೋಧವಾದಂಥ ಲಕ್ಷಣ ಗುಣಗಳು ಹುಟ್ಟುವುದಂದರೆ ಪ್ರೀತಿಯ ಕೊರತೆಯಿಂದಲೇ ಇವು ಬರುತ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಮಗಳು ತಾಯಿಗೆ ಎದುರೇಳುತ್ತಾಳೆ ಎಂಬುದಾಗಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ಮಗಳು ಮತ್ತು ತಾಯಿ ಮಧ್ಯದಲ್ಲಿ ಒಂದು ನಿಜವಾದ ಪ್ರೀತಿ, ಮುಗಿಯಲಾರದ ಪ್ರೀತಿ, ಕೊನೆಯವರೆಗೂ ಇರುವಂಥ ಪ್ರೀತಿ ಇರಬೇಕು. ಆಗ ತಾಯಿ ಮತ್ತು ಮಗಳ ಒಂದು ಮಧ್ಯದಲ್ಲಿ ಒಳ್ಳೆಯ ಒಂದು ಸಂಬಂಧ ಇರುತ್ತದೆ. ಈ ಪ್ರೀತಿ ಇಲ್ಲದಕ್ಕಾಗಿ ಆ ತಾಯಿ ಮಗಳು ಸಹ ವಿರೋಧ ಆಗುತ್ತಾರೆ. ಮಗನು ತಂದೆ ಸಹ ಒಂದು ಸನ್ಮಾನ, ಒಂದು ಗೌರವ ಇಲ್ಲದಂಥ ಜೀವನ, ಒಂದು ದೇಶ ಭಾವವು ಹುಟ್ಟುತ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಕೆಳಗಡೆ ನೋಡುವಾಗ ಸೊಸೆಯು ಅತ್ತೆಯನ್ನು ವಿರೋಧಿಸುತ್ತಾಳೆ ಎಂಬುದಾಗಿ ನೋಡುತ್ತೇವೆ. ಅತ್ತೆ ಮತ್ತು ಸೊಸೆ ಇವರ ಮಧ್ಯದಲ್ಲಿ
ದೇವರ ವಾಕ್ಯ ಹೇಳುವ ಹಾಗೆ ಈ ಒಂದು ವಿರೋಧಿಸುವಂಥ ಏನು ಒಂದು ನಡತೆ ಬರಬೇಕಾದ್ರೆ, ಕಠಿಣ ಒಂದು ಮನಸ್ಸು ಮನುಷ್ಯರಲ್ಲಿ ಬರಬೇಕಾದ್ರೆ ಅಲ್ಲಿ ಪ್ರೀತಿಯ ಕೊರತೆಯಿಂದಲೇ ಈ ಅನೇಕ ಮನುಷ್ಯರಿಗೆ, ಬೇರೆ ಅಗಲಿಸುವಂಥ ಮನುಷ್ಯರಿಗೆ, ವಿರೋಧ ಮಾಡುವಂಥ ಮನುಷ್ಯರಿಗೆ ಒಂದು ದೇಶಭಾವ, ತಿರಸ್ಕಾರ ಅನ್ನುವಂಥ ಗುಣಲಕ್ಷಣಗಳು ಮನುಷ್ಯರಲ್ಲಿ ಬರಬೇಕಾದ್ರೆ ಅಲ್ಲಿ ಪ್ರೀತಿಯ ಒಂದು ಕೊರತೆ ಇದೆ. ಪ್ರೀತಿ ಇದ್ದಲ್ಲಿ ಇವೆಲ್ಲವೂ ನಾಶವಾಗುತ್ತದೆ, ಪ್ರೀತಿ ಇದ್ದಲ್ಲಿ ಇವೆಲ್ಲವೂ ಇರುವುದಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಇದಕ್ಕಾಗಿ ದೇವರ ವಾಕ್ಯ ಹೇಳುವ ಹಾಗೆ ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರ ಅಪ್ಪಣೆ ಆಗಿದೆ. ಇದೇ ದೇವರ ಆಜ್ಞೆ ಪಾಲಿಸುವ ಒಂದು ರೀತಿಯಾಗಿದೆ. ಹಲ್ಲೆಲೂಯಾ. ಇದಕ್ಕಾಗಿ ನಾವು ಕೊನೆಯ ಒಂದು ಶಬ್ದ ಓದಿಕೊಳ್ಳೋಣ. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗಿದ್ದಾರೆ. ಅಂದರೆ ಪ್ರೀತಿಯ ಕೊರತೆಯಿಂದ ಒಬ್ಬ ಮನುಷ್ಯನಿಗೆ ಅವರ ಮನೆಯವರೇ ವೈರಿಗಳಾಗುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ. ಇದಕ್ಕಾಗಿ ಈ ವೈರಿ ಅನ್ನುವಂಥ ಶಬ್ದ ಯಾವ ಮನೆಗೂ ಒಳ್ಳೆಯದಲ್ಲ, ಯಾವ ಮನುಷ್ಯನಿಗೂ ಒಳ್ಳೆಯದಲ್ಲ. ಇದಕ್ಕಾಗಿ ತಿಳಿದುಕೊಳ್ಳಿರಿ, ಇದು ಬಹಳ ಆಶೀರ್ವಾದಕರ ಒಂದು ವಿಷಯವಾಗಿದೆ. ಈ ಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ, ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿ ಇರಬೇಕಾದ್ರೆ ಪ್ರೀತಿಯನ್ನು ಬಿಡಬಾರದು ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಪ್ರೀತಿಯಲ್ಲಿ ಇರಬೇಕೆಂಬುದೇ ದೇವರ ಒಂದು ಆಜ್ಞೆ ಆಗಿದೆ. ಇದಕ್ಕಾಗಿ ಇದರ ಮಹತ್ವ, ಇದರ ಒಂದು ಆಶೀರ್ವಾದವು ಬಹಳ ಇದೆ. ಇದಕ್ಕಾಗಿ ಇದನ್ನು ತಿಳ್ಕೊಳ್ಳಿರಿ ಮತ್ತು ಇದರಿಂದ ಕಲಿಯಿರಿ. ಪ್ರೀತಿಯಲ್ಲಿದ್ದು ಪ್ರೀತಿಯಲ್ಲೇ ಸಾಗುತ್ತಾ ಇರಿ. ಎಷ್ಟು ದಿನ ಹೋದರೂ ಅಥವಾ ಯಾವುದೇ ಒಂದು ಕಠಿಣ ಪರಿಸ್ಥಿತಿ, ತೊಂದರೆ, ಕೊರತೆ, ಯಾವುದೇ ಒಂದು ವಿಷಯ ಇದ್ದರೂ ಪ್ರೀತಿಯಲ್ಲೇ ಇರಿ. ಯಾಕಂದರೆ ಪ್ರೀತಿ ನಾವು ಬಿಡುವಾಗ ಬಹಳಷ್ಟು ಒಂದು ತೊಂದರೆಯಲ್ಲಿ ಬೀಳುತ್ತೇವೆ ಅನ್ನುವಂಥ ವಿಷಯ ನಾವು ನೋಡಿದ್ದೇವೆ. ಇದಕ್ಕಾಗಿ ಒಂದು ದಟ್ಟವಾದ ಮುಳ್ಳಿನ ಗಿಡದಂತೆ ಆಗದೆ, ಒಂದು ಮುಳ್ಳಿನ ಬೇಲಿಗಿಂತ ಕಡೆ ಆಗದೆ, ನಾವು ಮುಳ್ಳಿನ ಗಿಡ ಆಗದೆ ಪ್ರೀತಿಸುವವರು, ಪ್ರೀತಿಯಲ್ಲಿ ಇದ್ದು ನಡೆಯುವರಾಗಿರೋಣ. ದೇವರ ಒಂದು ಹೇಳಿರುವಂಥ ಈ ಅಪ್ಪನೆಗೆ, ದೇವರ ವಾಕ್ಯಕ್ಕೆ ನಾವು ಅಂಗೀಕರಿಸೋಣ. ಪ್ರಭು ನಿಮ್ಮನ್ನು ಆಶೀರ್ವದಿಸಲಿ. ನೋಡಿರಿ, ಮತ್ತೊಬ್ಬರಿಗೂ ಸಹ ಈ ವಿಡಿಯೋ ಮತ್ತೊಬ್ಬರಿಗೂ ಸಹ ಶೇರ್ ಮಾಡಿರಿ. ಯಾಕಂದರೆ ಇದು ಒಳ್ಳೆಯ ವಿಷಯ, ಎಲ್ಲರಿಗೆ ಒಳ್ಳೆಯದಾಗಬೇಕೆಂಬುದಾಗಿ ನಾವು ಇದನ್ನು ಕಳಿಸುವುದು ನಮಗೂ ಒಳ್ಳೆಯದು, ಮತ್ತೊಬ್ಬರಿಗೂ ಒಳ್ಳೆಯದಾಗಿದೆ. ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.